ಮಂತೇಶ, ಅಪ್ಪಾಜಿ ಇದೀಗ ಬರ್ತಾ ಇದ್ದೀರಪ್ಪ ಊರಿಂದ? ಬಂದೆ. ಅದಿರ್ಲಿ, ಈ ಬಿಸಿಲಲ್ಲಿ ನೀವೇನು ಹೋಗ್ತಾ ಇದ್ದೀರಾ? ಏನಿಲ್ಲ, ರುದ್ರನ ಮಗಳ ಮದುವೆ ಇದೆಯಾ, ಹಣ ಬೇಕು ಅಂತ ಕೇಳಿದ್ದ. ಹಣ ಕೊಡ್ಬೇಕು ಅನ್ನೋಷ್ಟಿರ ಮನೆಯಿಂದ ಹಾಗೆ ಹೋಗ್ಬಿಟ್ಟ. ಅದಕ್ಕಾಗಿ ಹಣ ಕೊಡ್ಬೇಕು ಅಂತ ಹೊರಟಿದ್ದು. ಇದೇನಪ್ಪಾಜಿ, ಮನೆಯಲ್ಲಿ ಕೈಗೊಂದು ಕಾಲಿಗೊಂದು ಆಗಿರುವಾಗ ನೀವು ಹೋಗಬೇಕಾ ಈ ಬಿಸಿಲಲ್ಲಿ? ಒಂದು ಕೆಲಸ ಮಾಡಿ, ನನ್ನ ಕೆಲ ಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅಲ್ಲಪ್ಪ, ರುದ್ರನ ಮನೆ ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ಲ, ಹೇಗೆ ಹೋಗ್ತೀಯ? ಅಪ್ಪಾಜಿ, ಅಲ್ಲೇ ಯಾರು ಅಂದ್ರೆ ಕೇಳ್ತೀನಿ ಬಿಡಿ. ಆಯ್ತಪ್ಪ, ರುದ್ರ ಇದ್ದರೆ ದೇವಸ್ಥಾನದಲ್ಲಿ ಇರ್ತಾನೆ, ಹಿಂದ್ಗಡೆ ಮನೆ ಅಲ್ಲೇ ಇರ್ತಾನೆ. ಯಾರಿಗಾದ್ರೂ ಕೇಳು, ಹೇಳ್ತಾನೆ. ಸರಿ ಅಪ್ಪಾಜಿ. ಅಪ್ಪಾಜಿ, ರುದ್ರ ಅಂಕಲ್ಗೆ ದುಡ್ಡು ಕೊಟ್ಟು ಬಾ ಅಂತ ಕಳಿಸಿದ್ರು. ಬಹುಶಃ ರುದ್ರ ಅಂಕಲ್ ಮನೆ ಇದೇ ಇರ್ಬೋದೇನೋ. ರುದ್ರ ಅಂಕಲ್, ರುದ್ರ ಅಂಕಲ್, ನೀನಕ್ಕೆ ಇಲ್ಲಿ ಬಂದಿ? ಬರಬೇಕಾದವರ ಮನೆಗೆ ಬಂದಿದ್ದೀನಿ ಬೇಕಾ? ತಪ್ಪಿ ಮತ್ತೊಬ್ಬರ ಮನೆಗೆ ಹೆಜ್ಜೆಡುವ ಲಜ್ಜಗತ ಪೌರುಷ ನಾನಲ್ಲ. ನಾ ಯಾರೆಂಬುದು ಅರಿಯದೆ ನೀನು ಈ ರೀತಿ ಮಾತನಾಡುತ್ತಿದ್ದೀಯ. ಒಂದು ವೇಳೆ ನಾನು ಯಾರೆಂಬುದು ನೀ ಅರ್ತಿದ್ದರೆ ಬಾಗಿಲು ನಿಂತುಕೊಂಡು ನನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ. ನೀನು ರುದ್ರ ಮಗಳು ತಾನೆ? ಹೌದು. ಅದರಿಂದ ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿ ಬಂದ್ರೆ ಹೇಳೋ. ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರು ಹಾಗೆ ಸಂದರ್ಭ ತಂದುಕೊಂಡನು ನಿನ್ನ ತಂದೆ. ಅಂದರೆ ಈ ಊರಿನ ಆಗರ್ಭ ಶ್ರೀಮಂತನಾದ ಧನರಾಜನ ಏಕೈಕ ಪುತ್ರ ಮಾಂತ್ಯಸ್ಥ ನಾನೇ. ನೀನು ಧನರಾಜ್ ದನಿ ಮಾಂತ್ಯಸ್ಥನೇನ? ಏಕೆಂಬಿಕ ಪರಸಿಡಲು ಬರದಂತೆ ನಿಂತು ಬಿಟ್ಟಿಯಲ್ಲ. ಮಾತನಾಡುವ ನಾಲಿಗೆ ನಾಚಿ ಹೋಯ್ತೆ. ನಿನ್ನ ಮೈಲಿ ಹರಿಯುವ ರಕ್ತದ ಹೆಪ್ಪುಗಟ್ಟಿದೆ, ಅಥವಾ ನಾನಿನ ಪ್ರೀತಿ ಬಯಸಿದ ತಪ್ಪಾಯ್ತೆ? ತಪ್ಪೇನಿಲ್ಲ, ಆದ್ರೆ ನಿನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಏಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ. ಅದರ ಬದಲು ಎಲಬು ತಿನ್ನುವ ನಾಯಿ ಹುಟ್ಟಿದಲ್ಲ ಅಂತ ವ್ಯಥೆ ಆಗ್ತಾ ಇದೆ. ಅಂಬಿಕಾ, ಇನ್ನು ಒಂದೇ ಒಂದು ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ನಾನು ಮನಸ್ಸು ಮಾಡಿದರೆ ನಿನ್ನಂತ ಹೆಣ್ಣುಗಳನ್ನು ಸಾಲಾಗಿ ನಿಲ್ಲಿಸಬಲ್ಲೆ. ಆ ಶಕ್ತಿ ನನ್ನಲ್ಲಿ ಉಂಟು. ಆದರೆ ಈ ನನ್ನ ಮನಸ್ಸು ನೀ ಬೇಕೆಂದು ಹಠ ಮಾಡುತ್ತಾ ಇದೆ. ಯಾಕೆ? ನಾನು ಅಷ್ಟೊಂದು ರೂಪಸಿನ? ಅಂಬಿಕಾ, ನಿನ್ನ ರೂಪ ಲಾವನಿಗೆ ನಾನು ಮೂರ್ಖನಾಗಿದ್ದೇನೆ ಅಂಬಿಕಾ. ನಿನ್ನ ಯೌವನ ಸಮುದ್ರದಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಆಸೆ ಹೆಚ್ಚಾಗುತ್ತಿದೆ. ನಿನ್ನ ಪ್ರೀತಿಯಾದ ಮನೆಗೆ ಮಹಾರಾಜನಿಗೆ ಮೆರೆಯಬೇಕೆಂಬ ಹುಚ್ಚು ಕೂಡ ಹೆಚ್ಚಾಗುತ್ತಿದೆ. ನಾನೆಷ್ಟೇ ನನ್ನ ಮನಸ್ಸಿಗೆ ಎಚ್ಚರ ಹೇಳಿದರು ಮತ್ತೆ ಮತ್ತೆ ಹೆಚ್ಚಾಗುತ್ತಿದೆ ನಿನ್ನ ಮೇಲಿನ ಹಂಬಲ. ಇಲ್ಲಿವರೆಗೂ ನೀನು ಆಕಾಶದಲ್ಲಿ ಹಾರುವ ಹಕ್ಕಿ. ಆ ಹಕ್ಕಿ ನನಗೆ ದಕ್ಕಲಾರಂತ ನಾನು ತಿಳಿದುಕೊಂಡಿದ್ದೆ. ಆದರೆ ದಕ್ಕಲಾರದ ಹಕ್ಕಿ ಗೂಡು ನನ್ನ ಮನೆಯ ಪಕ್ಕದಲ್ಲಿದೆ ಅಂತ ನಾ ಅಂದುಕೊಂಡಿದ್ದಿಲ್ಲ. ಈಗ ನೀನು ನನ್ನ ಅರಮನೆಯ ಅಂಗಳಂತ ಶೋಭಿಸುತ್ತಿರುವಾಗ ನಿನ್ನ ಸುಮ್ಮನೆ ಬಿಡಬೇಕೆ? ನೋಡು, ನೀನಾಗಿ ನೀನು ಒಲಿದು ಬಂದು ನನ್ನ ಒಲದರೆ ಸರಿ, ಎಲ್ಲದಿದ್ದರೆ ನಿನ್ನನ್ನು ಕುಕ್ಕಿ ತಿನ್ನುವರನ ಹದ್ದು ನಾನಾಗಬೇಕಾಗುತ್ತದೆ ನಿನ್ನ ಪಾಲಿಗೆ. ಮುಚ್ಚೋ ಬಾಯಿ ಮೂರ್ಖ. ಮನ ಬಯಸುವ ದೇಹದಾಸ ಹಕ್ಕಿ ಅಲ್ಲ ಇದು, ದೇವರಾಗಿ ಮೀಸಲು ಇಟ್ಟ ಪವಿತ್ರವಾದ ಹಕ್ಕಿ. ಈ ಹಕ್ಕಿಯನ್ನು ಕುಕ್ಕಲಬೋಳಿನಂತ ರಣಹದು ರಕ್ಕೆಯನ್ನು ಕತ್ತರಿಸುವ ಹಠಮಾರಿ ಹಕ್ಕಿ ಕಣ ನಾನು. ಅಂಬಿಕಾ, ಈ ಸಮಯದಲ್ಲಿ ನೀ ಏನೇ ಅಂದರು ಇಲ್ಲಿ ನಾತುವುದಿಲ್ಲ. ಈ ಮಾಂತೇಶನ ಗೊತ್ತಿರುವುದು ಒಂದೇ ಒಂದು, ಒಲೆಯಲಾರದ ಹೆಣ್ಣಿನ ಬೆನ್ನು ಹತ್ತೋದಾದರೆ ಓಡುವ ಕುದುರೆಯಿಂದ ಓದಿರುತ್ತೆ ಸಂತೋಷ. ಇಷ್ಟಲ್ಲದ ಹೆಣ್ಣಿಗೆ ಪ್ರೀತಿಸಿ ಅನ್ನೋದಾದರೆ ಅಮೃತ ಉಂಡತೆ ಸಂತೋಷ. ಮನಸ್ಸಿಲ್ಲದ ಹೆಣ್ಣಿಗೆ ತಾಳಿ ಕಟ್ಟೋದಾದರೆ
ಹಠ ಮಾಡೋ ಕುದುರೆ ತಂದು ರಥಕ್ಕೆ ಕಟ್ಟಿ ಜಾತಿಯಿಂದ ಹೊದಿದ್ದು ಸವರಿ ಮಾಡಿದಷ್ಟೇ ಸಂತೋಷ. ಅಂಬಿಕಾ, ವೈರೊತ್ತ ಬೆಳೆಸುತ್ತಾ ಹೋದರೆ ವೈರೊತ್ತ ಹೆಚ್ಚಾಗುತ್ತದೆ. ವೈರೊತ್ತ ಹೆಚ್ಚಾದಂತೆ ವಿರಸ ಹುಟ್ಟುತ್ತದೆ. ವಿರಸ ಹುಟ್ಟಿನಂತೆ ಸರ್ವನಾಶಕ್ಕೆ ನಾಂದಿ ತಂದುಕೊಳ್ಳಬೇಡ. ಈ ಸಮಯದಲ್ಲಿ ನೀನು ನನ್ನ ಒಳಗೊಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹೌದಾ? ಹೌದು. ಹಾಗಾದ್ರೆ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀಯಾ? ಓ ಎಸ್, ಕೇಳಬಹುದು. ಮಾನವನು ಹೊಟ್ಟೆ ಎಸೆದಾಗ ಏನು ತಿನ್ನುತ್ತಾನೆ? ಇದೆಂತ ಪ್ರಶ್ನೆ ಬಿಕ್ಕ? ಹೊಟ್ಟೆಸಿದಾಗ ಮಾನವನು ಅನ್ನವನ್ನೇ ತಿನ್ನುತ್ತಾನೆ. ಅನ್ನ ಬಿಟ್ಟು ಸಗಣಿ ಏಕೆ ತಿನ್ನಬಾರದು? ತಪ್ಪಾಬಿಕ. ಹಸಿದವನು ಹೊಟ್ಟೆಗೆ ಅನ್ನವನ್ನು ತಿನ್ನುತ್ತಾನೆ ಹೊರತು ಸಗಣಿಯನ್ನಲ್ಲ. ಹೊಟ್ಟೆ ಎಸೆದಾಗ ಅನ್ನ ಬೇಕು, ಒಂದು ಹೆಣ್ಣಿಗೆ ಒಂದು ಗಂಡು ಬೇಕು ಅಂತ ಬ್ರಹ್ಮ ಹೆಂಡತೆಂಬ ಹೆಣ್ಣನ್ನು ಸೃಷ್ಟಿಸಿದ್ದಾನೆ. ಅದನ್ನ ಬಿಟ್ಟು ಕಂಡ ಕಂಡ ಹೆಣ್ಣಿನ ಮೇಲೆ ಅತ್ಯಾಚಾರಗೊಳಿಸದಂದ್ರೆ ಸಗಣಿ ತಿಂದಂತೆ ಸರಿ. ಸಾಕು ಮಾಡು ನಿನ್ನ ವೇದಾಂತ ಮಾತುಗಳನ್ನು. ಮುಂದೆ ನುಡಿದರು ನಿನ್ನ ತತ್ವದ ಪದಗಳನ್ನು. ನೋಡು, ಈಗ ಎರಡರಲ್ಲಿ ಒಂದಾಗಲೇಬೇಕು. ಏನಾಗಬೇಕು? ಒಂದು, ನೀನು ನನ್ನವಲಾಗಬೇಕು. ಇಲ್ಲ, ನನ್ನ ಕೆಲಿ ನಿನ್ನ ಅಂತ್ಯ ಕಾಣಬೇಕು. ಏ ಅಂಬಿ, ಎಲ್ಲದಕ್ಕೂ ಸಿದ್ಧನಾಗಿ ಇಲ್ಲಿ ಬಂದಿದ್ದೇನೆ. ಇಂದು ನಾನು ನೋಡಿ ಬಿಡುತ್ತೇನೆ, ಅದು ಬಂದು ನಿನ್ನನ್ನು ಯಾವಾಗ ತಡಿತಾನೆ ಎಂದು. ಏನ್ ಮಾಡೋದೀಗ? ಎರಡರಲ್ಲಿ ಒಂದು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದಾನೆ. ಇವನಿಂದ ಪಾರಾಗೋದು ಹೇಗೆ? ಒಳ್ಳೆ ಉಪಾಯದಿಂದ ಪಾರಾಗೋದು ಮಾತೇಶ್, ನೀವು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀವಿ ನನಗೆ ಗೊತ್ತೇ ಆಗಲಿಲ್ಲ. ಪ್ರೀತಿಗೋಸ್ಕರ ಪ್ರಾಣ ಕೊಡಲು ಸಿದ್ಧವಾಗಿದ್ದೀರಾ. ನನ್ನ ಮದುವೆ ಇವತ್ತೇ ನಿಂತು ಹೋದ್ರೆ ಚಿಂತೆ ಇಲ್ಲ. ಇವತ್ತು ನಿನ್ನ ಪ್ರೀತಿ ಪ್ರಾರಂಭವಾಗಲಿ. ಅಂಬಿಕಾ, ಇದರಲ್ಲಿ ಮೋಸವಿಲ್ಲ ತಾನೇ? ನಿಮ್ಮಂತವ್ರಿಗೆ ಮೋಸ ಮಾಡಿದ್ರೆ ಮತ್ತೆ ನಿಮ್ಮನ್ನು ಸಿಗಬೇಕಲ್ಲ. ಹಾಗಾದರೆ ಶುರುವಾಗಲಿ ನನ್ನ ನಿನ್ನ ಮಿಲನ. ನೆನೆಸ್ಕೊಳ್ಳಲ್ಲ ನನ್ನ ಮನೆ ದೇವರನ್ನ. ಯಾಕೆ ಮಾಡ್ತೀರಿ? ನಿಂತ ನೆಲವೇ ನಂಬದಂತಾಯ್ತೆ. ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ, ಅದು ಮೈಯೆಲ್ಲ ಹರಿಯುವ ರಕ್ತ ಹೆಪ್ಪು ಕಂಡಿದೆ. ನನ್ನದು ಒಂದೇ ಒಂದು ನಿರ್ಧಾರ, ನೀನು ಇಲ್ಲಿಂದ ಹೋಗ್ಬೇಕು ಅಂದು. ಲೇ ಅಂಬಿಕಾ, ಚೀಲಿನ ವಿದ್ಯೆ ತಿಳಿಲಾರ್ದ ಹಾವಿನ ಹೊತ್ತ ಕೈ ಯಾವತ್ತು ಕೈ ಹಾಕಬಾರದು. ಎಷ್ಟಾದರೂ ಹೆಣ್ಣು, ಹೆಣ್ಣಿನ ಬುದ್ಧಿ ಮೊನಕಲ್ಕಲಿಗಂತ ಮತ್ತೆ ಪುರು ಮಾಡಿಬಿಟ್ಟಿಯಲ್ಲ. ನಿಜ, ನಿನ್ನ ನಾನು ಮನಸಾರಿ ಇಷ್ಟಪಟ್ಟಿದ್ದೆ. ನಿನ್ನಂತವರಿಗೆ ಶೀಲಹರಣವೇ ಸರಿಯಾದ ಶಿಕ್ಷೆ. ಬಾ 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 ಬಾ. ಬೇಡ ಮಾತೇಶ್, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನನ್ನೇನು ಮಾಡಬೇಡ ಮಾತೇಶ್, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅಂಬಿಕಾ, ಇಂದು ನೀ ಆದಿ ನನಗೆ ಅಭಿಷೇಕ. ಅಂಬಿಕಾ, ನಿನ್ನ ಯೌವನ ಸಮುದ್ರದಲ್ಲಿ ಅಂಬಿಗನಾಗಿ ಈಜಿದ ಮೊದಲ ಪುರುಷ ನಾನೇ. ಇನ್ನು ನಿನ್ನ ಮದುವೆ ಆ ಅರವಿಂದನ ಜೊತೆಗೆ. ಅದಕ್ಕೆ ಬಲ್ಲವನು ಹೇಳ್ತಾನೆ, ಯಾರ ಹೂವ ಯಾವನ ಮುಡುಗ ಎಂದು. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ವಿಧಿ ಬರೆದ
ಕವಿತೆ ಬೇರೆ, ಆ ಕವಿತೆ ರಾಗ ಬೇರೆ, ನೀ ನಡೆದ ದಾರಿ ಬೇರೆ, ಮುಂದೇನು ಕಾಣಲಾರ ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಸೃಷ್ಟಿಕರ್ತ ಶಿವನೇ, ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿದೆಪ್ಪ ನನ್ನ ಹುಟ್ಟು ಸಾವು ಮಧ್ಯೆ. ಪ್ರಿಯಕರ ಬರುವಿಕೆಗಾಗಿ ಬೆಳದಿಂಗಳ ಬಾಲಾಗಿ ಬಾಗಿಲಲ್ಲಿ ನಿಂತಿದ್ದೆ ಕಾಯ್ತಾ. ರಣ ಅಂತ ಬಂದು ನನ್ನ ಮನ ಕುಕ್ಕಿ ಈ ದೇಹ ಮೈಲಿಗೆ ಮಾಡಿ ಹೋಯಿತು, ಮೈಲಿಗೆ ಮಾಡಿ ಹೋಯಿತು. ಇಲ್ಲ ಅರವಿಂದ್, ಇಲ್ಲ ಅರವಿಂದ್, ಇದು ಪವಿತ್ರವಾದ ಹಕ್ಕಿಯಲ್ಲ, ಇದು ಪವಿತ್ರವಾದ ಹಕ್ಕಿಯಲ್ಲ, ದೇವದಾಸಿ ಹಕ್ಕಿ ಅದಾಯ್ತು. ನಾಳೆ ನನ್ನ ಮದುವೆ, ನನ್ನ ಅರವಿಂದಿಗೆ ನಾನು ಹೇಗೆ ಮುಖ ತೋರಿಸ್ಲಿ? ಇಲ್ಲ, ನನ್ನ ಅರವಿಂದಿಗೆ ನಾನು ಮುಖ ತೋರಿಸಲ್ಲ. ನನ್ನ ತಂದೆ ಹೇಳದಂತೆ ನಾನು ಸಾಯ್ಬೇಕಾ? ಹೌದು, ಶೀಲಗಟ್ಟೆ ಹೆಂಡು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕಂತ. ಹಾಗಾದ್ರೆ ನಾನು ಬದುಕಿದು ಸತ್ತಂತೆ, ನಾನು ಬದುಕಿದು ಸತ್ತಂತೆ. ನಿನ್ನ ಆಸೆ ಈಡೇರಿಸೋ ಕೂಸು ನಾನಾಗ್ಲಿಲ್ಲಪ್ಪ, ನಿನ್ನ ಆಸೆ ಈಡೇರಿಸೋ ಕೂಸು ನಾನಾಗ್ಲಿಲ್ಲಪ್ಪ, ನಾನಾಗ್ಲಿಲ್ಲ. ನಾನು ವಿಷ ತೆಗೆದುಕೊಂಡಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡಪ್ಪ.